श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಇಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪರಶುರಾಮ ದೇವರ ಹತ್ರ ಅಂಬೆ ಹೋಗಿ ಕೊಲ್ಲಬೇಕು ಅಂತ ಕೇಳ್ಕೊಳ್ತಾಳೆ. ಆದರೆ ಶಿಷ್ಯನ ಮೇಲಿನ ವಾತ್ಸಲ್ಯದಿಂದಾಗಿ ಕಾರುಣ್ಯದಿಂದಾಗಿ ಭೀಷ್ಮ ಕಾರುಣ್ಯ ನಿಯಂತ್ರಿತ ಅಂತ ಭೀಷ್ಮರು ಕೊಲ್ಲಲಿಲ್ಲ. ಕಾರುಣ್ಯವನ್ನೇ ಕೊಟ್ಟು ಒಳ್ಳೆಯವರಿಗೆ ಕೀರ್ತಿಯನ್ನ ಕೊಟ್ಟರು. ಅದಾದ ಮೇಲೆ ಅಂಬೆಯ ಕೋಪ ತಾಪ ಆ ದ್ವೇಷ ಅಲ್ಲಿಗೆ ನಿಲ್ಲಲಿಲ್ಲ. ತಾನು ರುದ್ರದೇವರ ಕುರಿತು ತಪಸ್ಸನ್ನು ಮಾಡ್ತಾಳೆ. ತಪಸ್ಸನ್ನು ಮಾಡಿ ಭೀಷ್ಮ ಸಾಯ್ಬೇಕು ಎನ್ನುವಂತಹ ಒಂದು ವರವನ್ನ ಕೇಳ್ತಾಳೆ. ನಾನು ಭೀಷ್ಮ ಸಮ ಕಾರಣ ಆಗ್ಬೇಕು, ನನ್ನಿಂದ ಭೀಷ್ಮ ಸಾಯ್ಬೇಕು ಅನ್ನುವಂತಹ ಒಂದು ವರವನ್ನ ಕೇಳ್ತಾಳೆ. ಹೀಗೆ ಇಷ್ಟೆಲ್ಲ ಆಯ್ತು. ಕೊನೆಗೆ ರುದ್ರದೇವ ಮಾಲೆಯನ್ನು ಕೊಡ್ತಾರೆ. ಈ ಮಾಲೆಯನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ಭೀಷ್ಮನ ಕೊಲ್ತಾರೆ ಅಂತ. ಇಷ್ಟಾದಾಗ ಏನಾಯ್ತು, ಈ ಅಂಬೆ ಆ ಹೂವಿನ ಮಾಲೆ ಹಿಡಿದುಕೊಂಡು ಎಲ್ಲರ ಹತ್ರ ಹೋಗ್ತಾಳೆ. ಆದ್ರೆ ಯಾರು ಕೂಡ ಅದನ್ನ ಹಿಡ್ಕೊಳ್ಳೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ಯಾಕೆಂದ್ರೆ ಭೀಷ್ಮ ಮೇಲೆ ಹೆದರಿಕೆ. ನಿನ್ನೆ ಹೇಳಿದಂತೆ ಭೀಷ್ಮರು ಅದಾಗಲೇನೆ ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದರು ಮಹಾಪರಾಕ್ರಮಿ ಅಂತ. ಭೀಷ್ಮರಿಗೆ ಸರಿಸಮಾನವಾಗಿ ನಿಲ್ಲಬಲ್ಲಂತಹ ಇನ್ನೊಬ್ಬ ಪರಾಕ್ರಮಿಯೇನೆ ಇಡೀ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ ಅಂತ ಪ್ರಸಿದ್ಧರಾಗಿ ಬಿಟ್ಟಿದ್ರು. ಹಾಗಾಗಿ ಭೀಷ್ಮರ ಮೇಲೆ ಹೆದರಿಕೆಯಿಂದ ಯಾರೂ ಕೂಡ ಮುಂದೆ ಬರಲಿಲ್ಲ. ಕೊನೆಗೆ ಅಂಬೆ ಅದನ್ನ ದೃಪದ ರಾಜನ ಅರಮನೆಯ ಆ ಬಾಗಿಲಿನ ಹತ್ರ ಇಟ್ಟು ತಾನು ಶರೀರ ತ್ಯಾಗ ಮಾಡಿಬಿಟ್ರು. ಇಷ್ಟ ಆಯಿತು. ನಿನ್ನೆ ನೋಡಿದ್ವಿ. ಮುಂದೆ ಏನಾಯ್ತು ಅಂತ 103ನೇ ಶ್ಲೋಕದಿಂದಾಗಿ ತಿಳಿಸ್ತಾ ಇದ್ದಾರೆ. ಏತಸ್ಮಿನ್ನೇವ ಕಾಲೇತು ಸುತಾರ್ಥಂ ದೃಪದಸ್ತಪಃ ಚಕಾರ ಶಂಭವೇ ಚೈನಂ ಸೋಬ್ರವೀತ್ ಕನ್ಯಕಾ ತವ. ಭೂತ್ವಾ ಭವಿಷ್ಯತಿ ಪುಮಾನ್ ಇತಿ ಸಾಂಬಾ ತತೋಜನಿ ನಾಮ್ನಾ ಶಿಖಂಡಿನಿ ತಸ್ಯಾಹ ಪುಂವತ್ ಕರ್ಮಾಣಿ ಚಾಕರೋತ್. ಪದಚ್ಛೇದ. ಏತಸ್ಮಿನ್ ಏವ ಕಾಲೇ ತು ಸುತಾರ್ಥಂ ದ್ರುಪದಃ ತಪಃ ಚಕಾರ ಶಂಭವೇ ಚ ಏನಂ ಸಹ ಅಬ್ರವೀತ್ ಕನ್ಯಕಾ ತವ ಭೂತ್ವಾ ಭವಿಷ್ಯತಿ ಪುಮಾನ್ ಇತಿ ಸಾ ಅಂಬಾ ತತಃ ಅಜನಿ ನಾಮ್ನಾ ಶಿಖಂಡಿನಿ ತಸ್ಯಾಹ ಪುಂವತ್ ಕರ್ಮಾಣಿ ಚ ಅಕರೋತ್. ಒಂದೇ ಒಂದು ಸೆಕೆಂಡು. ಏತಸ್ಮಿನ್ನೇವ ಕಾಲೆ ಅಂದ್ರೆ ಇದೇ ಟೈಮಲ್ಲಿ, ಯಾವಾಗ ಈ ಅಂಬೆ ಇಷ್ಟೆಲ್ಲ ಮಾಡಿದ ತಪಸ್ ಮಾಡಿದಲ್ಲ, ಇದೇ ಸಂದರ್ಭದಲ್ಲಿ ಏನಾಯ್ತು, ದೃಪದ ಮಹಾರಾಜ ಸುತಾರ್ಥಂ ದೃಪದಃ ತಪಃ ಚಕಾರ, ತನಗೆ ಗಂಡು ಮಗು ಹುಟ್ಟಬೇಕು ಅಂತ ದೃಪದ ಮಹಾರಾಜ ತಪಃ ಚಕಾರ, ತಪಸ್ಸನ್ನ ಮಾಡಿದ. ಯಾರನ್ನು ಕುರಿತು ಮಾಡಿದ? ಶಂಭವೆ, ರುದ್ರದೇವರನ್ನು ಕುರಿತು
ತನಗೆ ಗಂಡು ಮಗು ಆಗ್ಬೇಕಂತ ಉಗ್ರವಾದಂತಹ ತಪಸ್ಸನ್ನ ಮಾಡಿದ. ಅವನ ತಪಸ್ಸಿಗೆ ಒಲಿದಂತಹ ರುದ್ರದೇವರು ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾಗಿ ಹೇಳ್ತಾರೆ, ಕನ್ಯಕಾತವ ಭೂತ್ವ, ನಿನಗೆ ಹೆಣ್ಣು ಮಗು ಹುಟ್ಟುತ್ತೆ ಅಂತ. ತಪಸ್ ಮಾಡಿದ್ದು ಗಂಡು ಮಗು ಹುಟ್ಟಬೇಕು ಅಂತ, ವರ ಕೊಟ್ಟಿದ್ದು ಹೆಣ್ಣು ಮಗು ಹುಟ್ಟಬೇಕು ಅಂತ. ಇದೇನು ವಿಚಿತ್ರ ಅಂತ ಹೇಳಿದ್ರೆ ಮುಂದೆ ಹೇಳ್ತಾರೆ, ಭವಿಷ್ಯತಿ ಪುಮಾನಿತಿ, ಮೊದಲು ನಿನಗೆ ಹೆಣ್ಣು ಮಗು ಹುಟ್ಟುತ್ತೆ, ಆಮೇಲೆ ಗಂಡಾಗುತ್ತೆ ಅಂತ. ವಿಚಿತ್ರವಾದಂತಹ ವರ. ಆ ವರವನ್ನ ರುದ್ರದೇವರು ದ್ರುಪದನಿಗೆ ಕೊಡ್ತಾರೆ. ದ್ರುಪದನಿಗೆ ಒಂದು ನಂಬಿಕೆ ಇತ್ತು, ರುದ್ರದೇವರು ಹೇಳಿದ್ದಾರೆ ಮುಗೀತು, ಮುಂದೆ ಗಂಡಂತೂ ಆಗುತ್ತಲ್ಲ, ಆಗ್ಲಿ ಸ್ಟಾರ್ಟಿಂಗ್ ಹೆಣ್ಣಿದ್ರು ಪರವಾಗಿಲ್ಲ, ಮುಂದೆ ಗಂಡು ಮಗು ಅಂತೂ ಆಗೇ ಆಗುತ್ತೆ, ಯಾಕೆ ರುದ್ರದೇವರ ಮಾತಿದೆ, ಹಾಗಾಗಿ ನನಗೆ ಗಂಡು ಮಗು ಆಗುತ್ತೆ ಅಂತ ದ್ರುಪದನು ಕೂಡ ಸಂತೋಷ ಪಟ್ಟ. ಹೀಗೆ ಕನ್ಯಕಾತವ ಭೂತ್ವ ಭವಿಷ್ಯತಿ ಪುಮಾನಿತಿ, ಮುಂದೆ ಪುಮಾನ್ ಗಂಡಸಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದರು, ರುದ್ರದೇವರು ಹೇಳಿದರು. ಇಷ್ಟಾದ ಮೇಲೆ ತತಃ ಸಾ ಅಂಬಾ ಅಜನಿ ನಾಮ ಶಿಖಂಡಿನಿ ಇತಿ. ಆವಾಗ ಈ ಅಂಬೆ, ಯಾರು ದ್ರುಪದ ಮಹಾರಾಜನ ಅರಮನೆ ಮುಂದೆ ಹೂವಿನ ಮಾಲೆಯನ್ನ ಇಟ್ಟು ದೇಹತ್ಯಾಗ ಮಾಡಿದ್ದಳು, ಅದೇ ಅಂಬೆ ದ್ರುಪದ ಮಹಾರಾಜನ ಮಗಳಾಗಿ ಹುಟ್ಟಿದಳು. ಹೆಸರೇನಿಟ್ರು? ಶಿಖಂಡಿನಿ ಅಂತ. ಶಿಖಂಡಿನಿ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಇರೋದಿಷ್ಟೇ. ಇವತ್ತು ನಾವು ಕನ್ನಡದಲ್ಲಿ ಉಪಯೋಗಿಸುವಂತೆ ಶಿಖಂಡಿ ಅಂತೀರ, ಆ ರೀತಿ ಅರ್ಥ ಇಲ್ಲ. ಶಿಖಂಡ ಅಂತೀರ ನವಿಲುಗರಿ, ಶಿಖಂಡಿ ಅಂತೀರ ನವಿಲುಗರಿಯನ್ನು ಇಟ್ಟುಕೊಂಡಂಥವನು ಅಂತ ಅಷ್ಟೇ ಅರ್ಥ. ಹೀಗೆ ಒಳ್ಳೆ ನವಿಲುಗರಿಯನ್ನು ಇಟ್ಟುಕೊಂಡು ಮಗು ಹುಟ್ಟಿತ್ತು, ಅಥವಾ ಆಮೇಲೆ ನವಿಲುಗರಿಯನ್ನು ಇಟ್ಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು ಏನೋ, ಒಟ್ಟಿನಲ್ಲಿ ಅದಕ್ಕೆ ಶಿಖಂಡಿನಿ ಅಂತ ಹೆಸರಿಟ್ಟರು. ಅದು ಮುಂದೆ ಈ ವ್ಯಕ್ತಿ ಗಂಡಾಗಿ ಪರಿವರ್ತನೆ ಆಗ್ತಾನಲ್ಲ, ಹಾಗಾಗಿ ಜಗತ್ತಿನಲ್ಲಿ ಮುಂದೆ ಶಿಖಂಡಿ ಶಿಖಂಡಿ ಅಂತ ಇವತ್ತು ನಾವೇನು ಮಂಗಳಮುಖಿರು ಅಥವಾ ಹಿಜಡಗಳಂತ ಕರಿತೀವಲ್ಲ, ಅವರನ್ನ ಶಿಖಂಡಿ ಅಂತ ಕರೀಲಿಕ್ಕೆ ಕಾರಣ ಈ ವ್ಯಕ್ತಿ ಮುಂದೆ ಗಂಡಾಗಿ ಪರಿವರ್ತನೆ ಆಗಿದ್ದಕ್ಕೆ ಕರೆದ್ರು. ಆದ್ರೆ ಮೂಲತಃ ಶಿಖಂಡಿ ಶಬ್ದಕ್ಕೆ ಅರ್ಥ ಇಷ್ಟು, ನವಿಲುಗರಿ ಇರುವಂತಹದ್ದು, ನವಿಲುಗರಿ ಇಟ್ಟುಕೊಂಡಂತ ವ್ಯಕ್ತಿ ಅಂತ ಅಷ್ಟೇ ಅರ್ಥ. ಹೀಗೆ ಹುಟ್ಟಿನಲ್ಲಿ ಆ ಅಂಬೆ ಮಗಳಾಗಿ ಹುಟ್ಟಿದಳು, ಅವಳಿಗೆ ಶಿಖಂಡಿನಿ ಅಂತ ನಾಮಕರಣ ಮಾಡಿದರು. ನಾಮಕರಣ ಸರಿ. ಮುಂದೆ ಪುಮ್ಮತ್ ಕರ್ಮಾಣಿ ಚಾಕರೋದ್, ಗಂಡಸಿಗೆ ಮಾಡುವಂತಹ ಕಾರ್ಯಗಳನ್ನು ಮಾಡಿದರು. ಅರ್ಥಾತ್ ಗಂಡು ಮಕ್ಕಳಿಗೆ ಮಾಡುವಂತಹ ಉಪನಯನ ಮುಂತಾದಂತಹ ಕರ್ಮಗಳನ್ನು ಮಾಡಿದರು. ಹುಟ್ಟಿದ್ದು ಹೆಣ್ಣಾಗಿ ಹುಟ್ಟಿದ್ದಾಳೆ ಅಂಬೆ, ಶಿಖಂಡಿನಿಯಾಗಿ ಹೆಣ್ಣಾಗಿ ಹುಟ್ಟಿದ್ದಾಳೆ. ಹೆಣ್ಣು ಮಕ್ಕಳಿಗೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಇರುವಂತಹ ದೇಹ ರಚನೆ ಎಲ್ಲವೂ ಕೂಡ ಹೆಣ್ಣೆ ಹುಟ್ಟಿದ್ದು. ಆದರೆ ಈ ದ್ರುಪದ ಮಹಾರಾಜನಿಗೆ ರುದ್ರದೇವರ ಮಾತಿನ ಮೇಲೆ ನಂಬಿಕೆ. ರುದ್ರದೇವರು ಏನ್ ಹೇಳಿದ್ದಾರೆ, ಮುಂದೆ ಅವಳು ಗಂಡಾಗ್ತಾಳೆ ಅಂತ. ಸೊ ಮತ್ತೆ ಜಗತ್ತಿಗೆ ಇದನ್ನ ಹೆಣ್ಣು ಅಂತ ಹೇಳೋದು, ಮುಂದೆ ಹೇಗೋ ಗಂಡ ಆಗೇ ಆಗುತ್ತೆ. ಹೆಣ್ಣಾಗಿ ಮತ್ತೆ ಅದು ಗಂಡಾಗಿ ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ ಜನರು ನನ್ನನ್ನು ಅಪಹಾಸ್ಯ ಮಾಡ್ತಾರೆ, ಸರಿ ಆಗೋದಿಲ್ಲ, ಅದು ನನ್ನ ಮರ್ಯಾದೆ ಹೋಗುತ್ತೆ. ಹಾಗಾಗಿ ಹುಟ್ಟಿದ್ದು ಹೆಣ್ಣಂತ ಹೇಳೋದೇ ಬೇಡ, ಗಂಡಂತಾನೆ ಹೇಳ್ಬೋಣ, ಯಾಕೆ ಮುಂದೆ ಹೇಗಿದ್ರು ಗಂಡಾಗಿ ಪರಿವರ್ತನೆ ಆಗೇ ಆಗ್ತಾಳೆ ಅಂತ. ಹಾಗಾಗಿ ಅವನೇನ್ ಮಾಡಿದ, ಗಂಡು ಮಕ್ಕಳಿಗೆ ಯಾವ ಯಾವ ಸಂಸ್ಕಾರಗಳನ್ನು ಮಾಡ್ತಾರೋ ಶಿಖಂಡಿನಿಗೆ ಹೆಣ್ಣು ಮಗಳಿಗೂ ಕೂಡ ಅದೇ ಸಂಸ್ಕಾರಗಳನ್ನು ಮಾಡ್ತಾ ಶುರು ಮಾಡಿದ. ಜಗತ್ತಿನಲ್ಲಿ ಎಲ್ಲರೂ ಕೂಡ ಆ ಶಿಖಂಡಿನಿಯನ್ನ ಗಂಡು ಅಂತನೇನೆ ಭಾವಿಸಿದ್ದರು. ವೇಷ ಭೂಷಣ ಸಂಸ್ಕಾರ ಎಲ್ಲವೂ ಕೂಡ ಗಂಡು ಮಕ್ಕಳಂತೆ ಮಾಡಿದರು. ಆದರೆ ಅಂತರಂಗದಲ್ಲಿ ಆ ಶಿಖಂಡಿನಿ ಒಬ್ಬ ಹೆಣ್ಣೆ ಆಗಿದ್ದಳು. ಇಷ್ಟ ಆಯಿತು. ಮುಂದೆ ತಸ್ಮೈ ಪಾಂಚಾಲ ರಾಜಸ್ಸಹ ದಶಾರ್ಣಾಧಿಪತೆ ಸುತಾಂ ಉದ್ವಾಹಯಾಮಾಸ ಸತಾಂ ಪುಂವೇಷೇಣೈವ ಗೂಹಿತಾಂ. ಅನ್ಯತ್ರ ಮಾತಾಪಿತ್ರೋಸ್ತು ನ ವಿಜ್ಞಾತಾ ಬುಬೋಧಃ ಧಾತ್ರೈ ನ್ಯವೇದಯತ್ಸಾಥ ತತ್ಪಿತ್ರೇ ಸಾನ್ಯವೇದಯತ್.
ತಸ್ಯೈ ಪದಚ್ಛೇದ ತಸ್ಯೈ ಪಾಂಚಾಲರಾಜ ಸಹ ದಶಾರ್ಣಾಧಿಪತೇಃ ಸುತಾಂ ಉದ್ವಾಹಯಾಮಾಸ. ಅದು ನೆಕ್ಸ್ಟ್ ಸ ಅಂತ ಇದೆ ಪುರಾಣಿಕರ ಪುಸ್ತಕದಲ್ಲಿ, ಅದು ಸ ಅಲ್ಲ ಸ. ಉದ್ವಾಹಯಾಮಾಸ ಸ ತಾಂ ಪುಂವೇಶೇಣ ಏವ ಗೂಹಿತಾಂ ಅನ್ಯತ್ರ ಮಾತಾಪಿತ್ರೋಸ್ತು ನ ವಿಜ್ಞಾತಾಂ ಬುಬೋಧ ಹ ಧಾತ್ರಿ ನಿವೇದಯತ್ ಸಾ ಅಥ ತತ್ಪಿತ್ರೆ ಸಾ ನಿವೇದಯತ್. ಇಲ್ಲಿ ಉದ್ವಾಹಯಾಮಾಸ ಸ ಮತ್ತು ಸ ಅಂತಿದೆಯಲ್ಲ, ಅದು ಕೆಲವೊಂದು ಕಡೆ ಪಾಠ ಭೇದ ಅನ್ನೋದು ಕೂಡ ಇದೆ. ಕೆಲವೊಂದು ಆ, ಆ, ಏನು ವ್ಯಾಖ್ಯಾನಕಾರರು ಸ ಅನ್ನೋದನ್ನ ಇಟ್ಕೊಂಡಿದ್ದಾರೆ, ಕೆಲವೊಬ್ರು ಸ ಅಂತ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಅಷ್ಟು ಇಷ್ಟ ಆಯ್ತು. ಗಂಡು ಮಕ್ಕಳಂತೆ ಅವನಿಗೆ ಮಾಡಬೇಕಾದಂತಹ ಎಲ್ಲ ಸಂಸ್ಕಾರಗಳನ್ನ ದೃಪದ ಮಹಾರಾಜ ತನ್ನ ಹೆಣ್ಣು ಮಗಳಿಗೆ ಮಾಡಿದ, ಶಿಖಂಡಿನಿಗೆ. ಸರಿ, ಈ ಸಂಸ್ಕಾರಗಳು ಉಪನಯನ ಗಿಪನಯನ ಏನೋ ಒಂದ್ ಸರಿ ಒಂದ್ ಹಂತಕ್ಕೆ ಒಪ್ಕೊಳ್ಬಹುದು. ಆದರೆ ಮದುವೆ ಪ್ರಧಾನ ಘಟ್ಟ. ಮದುವೆ ಅಂದ್ರೆ ಗಂಡು ಹೆಣ್ಣೆ ಮದುವೆ ಆಗೋದು. ಇಲ್ಲಿ ಪಾಂಚಾಲ ರಾಜನಾದಂತಹ ದೃಪದ ಏನ್ ಮಾಡಿದ, ತನ್ನ ಮಗಳನ್ನ ಶಿಖಂಡಿನಿಯನ್ನ ದಶಾರ್ಣಾಧಿಪತೇ, ದಶಾರ್ಣ ಎನ್ನುವಂತ ಒಬ್ಬ ದೇಶದ ರಾಜ, ಅವನ ಹೆಸರು ಏನಂತ ಹೇಳಿದ್ರೆ ಮಹಾಭಾರತದಲ್ಲಿ ಹೇಳುವಂತೆ ಹಿರಣ್ಯವರ್ಮೇತಿ ನೃಪಃ ಯೋಸೋ ದಾಶಾರ್ಣಕ ಸ್ಮೃತಃ ಅಂತ. ದಶಾರ್ಣ ದೇಶದ ರಾಜನಾದಂತಹ ಹಿರಣ್ಯವರ್ಮ ಎನ್ನುವಂತ ಒಬ್ಬ ರಾಜ. ಆ ಹಿರಣ್ಯವರ್ಮ ಎನ್ನುವಂತಹ ರಾಜನ ಸುತ ಮಗಳಿದ್ದಳು. ಆ ಮಗಳಿಗೆ ಈ ದೃಪದ ಏನ್ ಮಾಡಿದ, ತನ್ನ ಈ ಮಗಳನ್ನ ಕೊಟ್ಟು ಮದುವೆ ಮಾಡಿದ. ಮಗಳನ್ನು ಕೊಟ್ಟು ಮದುವೆ ಮಾಡಿದ ಅಂತ ಹೇಳಿದ್ರೆ ಅವನು ಪುರುಷನೇ ಅಂತ ಜಗತ್ತಿಗೆ ನಂಬಿಸಿ, ಇವನು ಪುರುಷನೇ ಅಂತ ಜಗತ್ತಿಗೆ ನಂಬಿಸಿ, ಇವನು ನನ್ನ ಮಗನನ್ನ ನಿನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡ್ತಿದ್ದೀನಿ ಅಂತ ಹಿರಣ್ಯವರ್ಮ ರಾಜನಿಗೆ ಹೇಳಿದ. ಹಿರಣ್ಯವರ್ಮ ಭಾರಿ ಖುಷಿ ಪಟ್ಟ. ಯಾಕೆ ಅಂತ ಹೇಳಿದ್ರೆ ದೃಪದ ಮಹಾರಾಜ ಆಗಿನ ಕಾಲದ ಒಬ್ಬ ಪರಾಕ್ರಮಿಶಾಲಿಗಳಾದಂತಹ ರಾಜರಲ್ಲಿ ಒಬ್ಬ ಒಳ್ಳೆ ಫೇಮಸ್ ರಾಜ ಅವನು. ಹಾಗಾಗಿ ಇಂತಹ ರಾಜನ ಸಂಬಂಧ ಬೆಳೆಸಿದ್ರೆ ನನಗೂ ಒಳ್ಳೇದು ಕೀರ್ತಿ ಅಂತ, ಒಟ್ಟಿನಲ್ಲಿ ಒಳ್ಳೇದಾಗುತ್ತೆ ಅಂತ ಪಾಪ ಅವನು ಹಿರಣ್ಯವರ್ಮ ರಾಜ ದೃಪದನ ಮಾತನ್ನ ನಂಬಿ ಮದುವೆಯಾದ. ತನ್ನ ಮಗಳನ್ನ ದೃಪದ ರಾಜನ ಮಗನಿಗೆ ಅರ್ಥಾತ್ ಮಗಳಾದಂತಹ ಶಿಖಂಡಿಗೆ ಕೊಟ್ಟು ಮದುವೆ ಮಾಡಿಸಿದ. ಆದರೆ ಎಷ್ಟು ದಿವಸ ಆ ಒಂದು ಸತ್ಯ ಮುಚ್ಚಿಡ್ಲಿಕ್ಕೆ ಸಾಧ್ಯ? ಮದುವೆ ಆದ್ಮೇಲೆ ಸಂಸಾರ ಮಾಡಬೇಕು, ಇಲ್ಲ ಪ್ರಾರಂಭ ಆಯಿತು. ಆ ಹಿರಣ್ಯವರ್ಮ ರಾಜನ ಮಗಳಿಗೆ ಗೊತ್ತಾಯಿತು, ನಾನು ಮೋಸ ಹೋಗಿದ್ದೇನೆ, ಗಂಡು ಅಂತ ಭಾವಿಸಿ ಒಂದು ಹೆಣ್ಣನ್ನು ಮದುವೆಯಾಗಿದ್ದೇನೆ ಅಂತ ಅವಳಿಗೆ ಗೊತ್ತಾಯ್ತು. ಪುಂವೇಷೇಣೈವ ಗೂಹಿತಾಂ, ಅವಳು ಹೇಳ್ತಾಳೆ, ಇವಳು ಯಾರು ಪುಂವೇಷೇಣೈವ ಗೂಹಿತ, ಪುರುಷರ ವೇಷದಿಂದ ಇವಳು ಮುಚ್ಕೊಂಡಿದ್ದಾಳೆ ಅಷ್ಟೇ. ಆ ನಿಜವಾಗಿ ಇವಳು ಪುರುಷಳಲ್ಲ, ಸ್ತ್ರೀಯೇ ಆಗಿದ್ದಾಳೆ. ಇವಳು ಕೇವಲ ಪುರುಷ ವೇಷವನ್ನು ತೊಟ್ಟಂತ ಒಬ್ಬ ಹೆಣ್ಣು. ಅನ್ಯತ್ರ ಮಾತ್ರ ಪಿತ್ರೋಸ್ತು, ಇವಳ ಮಾತಾಪಿತೃಗಳಿಗೆ ತಂದೆ ತಾಯಿಗಳಿಗೆ ಬಿಟ್ಟು ಇವಳ ನಿಜ ಸ್ವರೂಪ ಯಾರಿಗೂ ಕೂಡ ಗೊತ್ತಿಲ್ಲ ಎನ್ನುವಂತ ವಿಚಾರ ಅವಳಿಗೆ ಗೊತ್ತಾಯ್ತು. ಪಾಪ ನೋಡಿ ಎಷ್ಟು ಕಷ್ಟ ಆ ಒಂದು ಹೆಣ್ಣಿನ ಜೀವನ. ಈ ದೃಪದ ಏನೋ ರುದ್ರದೇವರ ಮಾತಿನ ಮೇಲೆ ನಂಬಿಕೆಯಿಂದಾಗಿ ಏನೋ ಒಂದು ಹುಚ್ಚುತನದಿಂದಾಗಿ ಕೊಟ್ಟು ಮದುವೆ ಮಾಡಿಬಿಟ್ಟ, ಹಿಂದೂ ಮುಂದೆ ವಿಚಾರ ಮಾಡದೆ. ಆದರೆ ಮುಂದೆ ಆ ಹಿರಣ್ಯವರ್ಮ ರಾಜನ ಮಗಳ ಜೀವನ ಪೂರ್ತಿ ವ್ಯರ್ಥ. ಒಂದು ಹೆಣ್ಣನ್ನು ಮದುವೆಯಾಗಿ ಅವಳು ಎಷ್ಟು ಮಾನಸಿಕವಾಗಿ ನೊಂದಿರಬೇಕು. ಕೊನೆಗೆ ಈ ರೀತಿ ಗೊತ್ತಾಯ್ತು ಅವಳಿಗೆ, ನನಗೆ ಮೋಸವಾಗಿದೆ ಅಂತ. ಕೊನೆಗೆ ಅವಳು ಧಾತ್ರಿ ನಿವೇದಯತ್, ಈ ವಿಚಾರವನ್ನ ತನ್ನ ಧಾತ್ರಿಗೆ ಹೇಳಿದು. ಧಾತ್ರಿ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ನಾವು ಹೇಳುವಂತ ದಾದಿ, ಕೇರ್ ಟೇಕರ್. ಇವತ್ತನೇ ಕಡೆ ಶುರುವಾಗಿದೆ. ಮಕ್ಕಳು ಹುಟ್ಟಿರ್ತಾರೆ, ಮಕ್ಕಳಿಗೆ ಇನ್ನೂ 1 ವರ್ಷ ಆಗಿರೋದಿಲ್ಲ, ಅನಿವಾರ್ಯವಾಗಿ ತಂದೆ ತಾಯಿಗಳಿಬ್ಬರು ಕೂಡ ಆಫೀಸ್ಗೆ ಹೋಗ್ಬೇಕು. ಆ ತಂದೆ ತಾಯಿಗಳು ಅರ್ಥಾತ್ ಅಜ್ಜ ಅಜ್ಜಿ ಅಂದ್ರೆ ಮನೆಯಲ್ಲಿ ಅವರೆಲ್ಲೋ ಇರ್ತಾರೆ. ಹಾಗಾಗಿ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಅಂತ ಯಾರೊಬ್ರು ಕೇರ್ ಟೇಕರ್ ಅಂತ ಇಟ್ಟಿರ್ತಾರೆ. ಅವರು ತಮಗೆ ಹೇಗೆ ಅನುಕೂಲ ಆ ರೀತಿ ಮಕ್ಕಳನ್ನ ನೋಡ್ಕೊಳ್ತಾರೆ. ಅದರಿಂದ ಮುಂದೆ ಮತ್ತೆ ಅನೇಕ ರೀತಿ ತೊಂದರೆಗಳು ಹೀಗೆ ನಡೀತಾ ಇದೆ. ಸರಿ, ಹಾಗೆ ಆಗಿನ ಕಾಲದಲ್ಲೂ ಒಬ್ಬ ದಾದಿ ಇದ್ದು, ಅವಳನ್ನ ನೋಡ್ಕೊಳ್ಳಿಕ್ಕೆ ಅಂತ ಒಬ್ಬ ಧಾತ್ರಿ ಅಂತ. ಅವಳಿಗೆ ಈ ವಿಚಾರ ತಿಳಿಸ್ತಾಳೆ, ತನ್ನ ದಾದಿಗೆ ಈ ವಿಚಾರನೆಲ್ಲ ಕೂಡ ತಿಳಿಸ್ತಾಳೆ. ತಿಳಿಸಿದಾಗ ಏನಾಯ್ತು, ಸಾ ತತ್ಪಿತ್ರೆ ಸಾ ನಿವೇದಯತ್, ಆ ಎಲ್ಲಾ ವಿಚಾರವನ್ನು ಕೂಡ ಆ ದಾದಿ ಹೋಗಿ ತಂದೆಗೆ ತಿಳಿಸ್ತಾಳೆ. ಅರ್ಥಾತ್ ಅವಳ ತಂದೆಗೆ, ಯಾರಿಗೆ, ಆ ಹೆಣ್ಣಿನ ತಂದೆಯಾದಂತಹ ಹಿರಣ್ಯವರ್ಮ ರಾಜನಿಗೆ ಹೋಗಿ ತಿಳಿಸ್ತಾಳೆ ಅಂತ. ಹೀಗೆ ಶಿಖಂಡಿನಿಯನ್ನ ಪುರುಷ ವೇಷದಿಂದಾಗಿ ಮುಚ್ಚಿ ದೃಪದ ಹಿರಣ್ಯವರ್ಮನಿಗೆ
ಹಿರಣ್ಯವರ್ಮನ ಮಗಳಿಗೆ ಕೊಟ್ಟು ಮದುವೆ ಮಾಡಿದ, ಇವನೊಬ್ಬ ಗಂಡಸು ಅಂತ ಹೇಳಿ. ಮುಂದೆ ಈ ವಿಚಾರ ಹಿರಣ್ಯವರ್ಮ ರಾಜನ ಮಗಳಿಗೆ ಗೊತ್ತಾಯಿತು. ಆ ಮಗಳು ನೇರವಾಗಿ ಹೋಗಿ ಈ ವಿಚಾರವನ್ನ ತನ್ನ ದಾದಿ ಹತ್ರ ತಿಳಿಸ್ತಾಳೆ. ಆ ದಾದಿ ಹೋಗಿ ನೇರವಾಗಿ ತಂದೆಗೆ, ಹಿರಣ್ಯವರ್ಮನಿಗೆ ಈ ವಿಚಾರವನ್ನು ಹೇಳ್ತಾಳೆ. ನಿಮ್ಮ ಅಳಿಯ ಅಂತ ಭಾವಿಸಿರುವಂತಹ ವ್ಯಕ್ತಿ ಅವನು ಗಂಡಸೇ ಅಲ್ಲ, ಅವಳು ಒಬ್ಬ ಹೆಣ್ಣು ಎನ್ನುವಂತ ವಿಚಾರವನ್ನ ಹಿರಣ್ಯವರ್ಮ ರಾಜನಿಗೆ ಆ ದಾದಿ ಹೋಗಿ ಹೇಳ್ತಾಳೆ. ಇಷ್ಟ ಆದ್ಮೇಲೆ ಏನಾಯ್ತು, ಆ ಇದಕ್ಕಿಂತ ಮುಂಚೆ ಆ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಒಂದು ವಿಚಾರವನ್ನು ತಿಳಿಸ್ತಾರೆ. ಮುಂದೆ ಇದೇ ಮಾಲೆಯನ್ನ ದ್ರುಪದ ಮಹಾರಾಜ ದ್ರೌಪದಿ ಕೈ ಕೊಟ್ಟು ಇವನಿಗೆ ಹಾಕಿಸ್ತಾನೆ ಅಂತ, ಯಾರಿಗೆ, ಅರ್ಜುನನಿಗೆ. ಮುಂದೆ ದ್ರೌಪದಿ ಸ್ವಯಂವರ ಅಂತ ಆಗುತ್ತಲ್ಲ, ಅಲ್ಲಿ ಯಾವ ಮಾಲೆಯನ್ನ ಅಂಬೆ ಇದರ ಮುಂದೆ ದ್ರುಪದ ರಾಜನ ಅರಮನೆಯ ಮುಂದೆ ಇಟ್ಟು ದೇಹತ್ಯಾಗ ಮಾಡಿದ್ದಳು, ಆ ಮಾಲೆಯನ್ನೇನೆ ಮುಂದೆ ದ್ರುಪದ ಮಹಾರಾಜ ತನ್ನ ಮಗಳಾದಂತಹ ದ್ರೌಪದಿಯ ಸ್ವಯಂವರದ ಸಂದರ್ಭದಲ್ಲಿ ಆ ಮಾಲೆಯನ್ನ ಅರ್ಜುನನ ಕೊರಳಿಗೆ ಹಾಕಿಸ್ತಾನೆ. ಸೊ ಮುಂದೇನಾಯ್ತು ಯುದ್ಧದಲ್ಲಿ, ಆ ಹಿಂದಿನ ವಾಕ್ಯ 101ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಮಾಲಾಂಚ ಯೈಮಾಂ ಮಾಲಾ ಗೃಹೀಯಾತ್ ಸಹ ಹನಿಷ್ಯತಿ. ಯಾರು ಈ ಮಾಲೆಯನ್ನು ಸ್ವೀಕಾರ ಮಾಡುತ್ತಾನೋ ಅವನು ಭೀಷ್ಮರನ್ನ ಹನಿಷ್ಯತಿ, ಕೊಲ್ತಾನೆ ಅಂತ ರುದ್ರದೇವರ ಮಾತು. ಸೊ ಇಲ್ಲೇನಾಯ್ತು, ಆ ಮಾಲೆಯನ್ನ ಅರ್ಜುನ ಸ್ವೀಕಾರ ಮಾಡಿದ. ಸೊ ಇಲ್ಲೇನಾಯ್ತು, ಅರ್ಜುನನು ಕೂಡ ಭೀಷ್ಮನ ಒಂದು ಮರಣಕ್ಕೆ ಕಾರಣ ಆದ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಮಾಲೆಯ ಸಾರ್ಥಕ್ಯವನ್ನ ತಿಳಿಸ್ತಾ ಇದ್ದಾರೆ. ಇಷ್ಟ ಆಯ್ತು. ಮುಂದೇನಾಯ್ತು ಅಂತ ತಿಳಿಸ್ತಾ ಇದ್ದಾರೆ. ಈ ವಿಚಾರವನ್ನ ದಾದಿ ಹೋಗಿ ತಂದೆ ಹತ್ರ ಹೇಳಿ, ಹಿರಣ್ಯವರ್ಮನ ಹತ್ರ ಹೇಳಿದಳು. ಮುಂದೆ ಸಕ್ರುದ್ಧ ಪ್ರೇಷಯಾಮಾಸ. ನಿಹನ್ಮಿತ್ವಾಂ ಸಬಾಂಧವಂ ಇತಿ ಪಾಂಚಾಲ ರಾಜಾಯ ನಿರ್ಜಗಾಮಚ ಸೇನಯ. ಪದಚ್ಛೇದ. ಸಹ ಕ್ರುದ್ಧ ಪ್ರೇಷಯಾಮಾಸ ನಿಹನ್ಮಿ ತ್ವಾಂ ಸಬಾಂಧವಂ ಇತಿ ಪಾಂಚಾಲ ರಾಜಾಯ ನಿರ್ಜಗಾಮ ಚ ಸೇನಯ. ಈ ಹಿರಣ್ಯವರ್ಮ ರಾಜನಿಗೆ ಭಾರಿ ಸಿಟ್ಟು ಬಂತು. ತಾನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದಂತ ಒಬ್ಬ ತನ್ನ ಮಗಳಿಗೆ ಈ ದೃಪದ ರಾಜ ತನ್ನ ಮಗಳನ್ನ ಗಂಡಿನ ವೇಷ ಹಾಕಿ ನನಗೆ ಮದುವೆ ಮಾಡಿಸಿ, ಗಂಡಸು ಅಂತ ನಂಬಿಸಿ ಮದುವೆ ಮಾಡಿಸಿ ಮೋಸ ಮಾಡಿದ್ದಾನೆ ಅಂತ ತುಂಬಾ ಸಿಟ್ಟು ಬಂತು. ಸಹ ಕ್ರುದ್ಧ, ಭಾರಿ ಸಿಟ್ಟು ಬಂತು. ಸಿಟ್ಟು ಬಂದವನು ಏನ್ ಮಾಡಿದ, ತನ್ನ ಸೈನ್ಯ ಸಮೇತವಾಗಿ ಅವನಿಗೆ ಒಂದು ಮಾತನ್ನ ತಿಳಿಸಿ ಕಳಿಸಿದ. ಏನಂತ, ನಾನು ನಿನ್ನನ್ನೊಬ್ಬನ್ನು ಕೊಲ್ಲೋದಿಲ್ಲ, ನಿಹನ್ಮಿತ್ವಾಂ ಸಬಾಂಧವಂ. ಇಲ್ಲಿ ಅವನು ಹೇಳ್ತಾನೆ, ನಾನು ನಿನ್ನ ಎಲ್ಲೂ ಬಾಂಧವರನ್ನು ಕೂಡ ಸೇರಿಸಿಕೊಂಡು ನಿನ್ನ ಕೊಲ್ತೇನೆ ಅಂತ. ಆ ರೀತಿ ಯಾಕೆ ಹೇಳಿದ ಅವನು ಅಂತ ಹೇಳಿದ್ರೆ, ಅವನ ದೃಷ್ಟಿಯಲ್ಲಿ ಏನು, ದ್ರುಪದ ಮಹಾರಾಜ ನನ್ನ ಮೋಸ ಮಾಡಿದ್ದ ಸರಿ, ಬಟ್ ಬೇರೆ ಯಾವ್ದು ಹೇಳ್ಬೋದಾಗಿತ್ತಲ್ಲ ಅಂತ ಅವನ ದೃಷ್ಟಿಯಲ್ಲಿ ಇದ್ದಿರಬಹುದು. ಅವನ ಚಿಕ್ಕಪ್ಪ ದೊಡ್ಡಪ್ಪ ಬಂಧು ಬಾಂಧವರೆಲ್ಲ ಇರ್ತಾರೆ, ಅವರಾದ್ರೂ ಹೇಳ್ಬೋದಿತ್ತಲ್ಲ ಏನಂತ, ಇವಳು ಹೆಣ್ಣು ಮಗಳು ಗಂಡಸಲ್ಲ ಅಂತ ಅಂತ. ಅಂದ್ರೆ ವಾಸ್ತವಿಕವಾಗಿ ನಮಗೆ ಹಿಂದೆ ನೋಡಿದಂತೆ ಆ ವಿಚಾರ ಇಬ್ಬರಿಗೆ ಮಾತ್ರ ಗೊತ್ತಿತ್ತು, ತಂದೆ ತಾಯಿಗಳಿಗೆ ಮಾತ್ರ, ಬೇರೆ ಯಾರಿಗೆ ಗೊತ್ತಿರಲಿಲ್ಲ. ಬಹುಶಃ ಹಿರಣ್ಯವರ್ಮನ ದೃಷ್ಟಿಕೋನ ಆ ರೀತಿ ಇರ್ಬೋದು. ಏನಂತ, ಬಂಧುವರು ಹೇಳಿಲ್ಲಲ್ಲ ನಮ್ಮ ಮಗಳಿಗೆ ಮೋಸ ಮಾಡಿಬಿಟ್ರಲ್ಲ ಅಂತ ಆ ರೀತಿ ಅವನು ಸಿಟ್ಟಿಗಿದ್ದು, ನಿನ್ನ ಬಂಧು ಬಾಂಧವರನ್ನ ನಿನ್ನನ್ನು ಕೂಡ ಕೊಲ್ತೇನೆ ಅಂತ ಅವನು ಪಾಂಚಾಲ ರಾಜಾಯ, ಪಾಂಚಾಲ ದೇಶದ ರಾಜನಾದಂತಹ ಆ ದ್ರುಪದ ಮಹಾರಾಜನಿಗೆ ಹೇಳಿ ಕಳಿಸಿ ತಾನೇ ಮಾಡ್ತಾನೆ, ತನ್ನ ಸೈನ್ಯದೊಟ್ಟಿಗೆ ಸೇರಿಕೊಂಡು ಪಾಂಚಾಲ ದೇಶದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ. ತನ್ನ ಮಗಳಿಗೆ ಆದಂತಹ ಒಂದು ಏನು ದ್ರೋಹಕ್ಕೆ ತಾನು ಪ್ರತೀಕಾರವಾಗಿ ಇಡೀ ದ್ರುಪದನ ಬಂಧು ಬಾಂಧವರನ್ನು ಕೂಡ ಕೊಲ್ಬೇಕು ಅಂತ, ಯುದ್ಧಕ್ಕೆ ಅಂತ ಪಾಂಚಾಲ ದೇಶದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಹೊರಟ. ಅಲ್ಲಿ ಏನಾಯ್ತು, ವಿಶ್ವಸ್ಯ ವಾಕ್ಯಂ ರುದ್ರಸ್ಯ ಉಮಾನೇವೇತಿ ಪಾರ್ಶ್ವತಃ ಪ್ರೇಷಯಾಮಾಸ ದಿಗ್ಬುದ್ಧಿ ಭಿನ್ನಾತೆ ಬಾಲವಾಕ್ಯತಃ.
अपरीक्षकस्य ते राष्ट्रं कथमित्येव नर्मकृत् पदच्छेद विश्वस्य वाक्यं रुद्रस्य पुमान् एव इति पार्श्वतः प्रेषयामास दिग्बुद्धिः भिन्ना ते बालवाक्यतः अपरीक्षकस्य ते राष्ट्रं कथಂ इति ಏವ ಧರ್ಮಕೃತ. ಇಷ್ಟೆಲ್ಲ ದೊಡ್ಡ ಸೈನ್ಯವನ್ನ ಆ ಹಿರಣ್ಯವರ್ಮ ರಾಜ ತೆಗೆದುಕೊಂಡು ಬಂದಿದ್ದಾನೆ. ಈ ಸಂದರ್ಭದಲ್ಲೂ ಕೂಡ ದ್ರುಪದ ತನ್ನ ಹಠವನ್ನ ಬಿಡಲಿಲ್ಲ, ತನ್ನ ನಂಬಿಕೆಯನ್ನು ಬಿಡಲಿಲ್ಲ. ಅವನ ನಂಬಿಕೆ ಏನು? ರುದ್ರಸ್ಯ ವಾಕ್ಯಂ ವಿಶ್ವಸ್ಯ, ರುದ್ರದೇವರ ಮಾತನ್ನ ವಿಶ್ವಸ್ಯ ಅಂದ್ರೆ ಅದರಲ್ಲಿ ವಿಶ್ವಾಸ ಇತ್ತು, ನಂಬಿ. ರುದ್ರದೇವ ಏನ್ ಹೇಳಿದ್ದಾರೆ? ಮುಂದೆ ಗಂಡ ಹಾಗೆ ಆಗ್ತಾನೆ ಅಂತ ಹೇಳಿದ್ದಾರೆ. ಸೊ ಅವನೇನ್ ಮಾಡಿದ? ರುದ್ರದೇವರ ಮಾತನ್ನು ನಂಬಿ ಅವನೇನ್ ಹೇಳಿದ? ಆ ಪುಮಾನೇವೇತಿ ಪಾರ್ಶ್ವತಃ, ಪುಮಾನ್ ಏವ, ಶಿಖಂಡಿ ಅವನು ಗಂಡಸೇ ಆಗಿದ್ದಾನೆ, ಹೆಂಗಸಲ್ಲ ಅಂತ. ಇಷ್ಟೆಲ್ಲ ರಾದ್ಧಾಂತ ಆಗಿದೆ, ಇಷ್ಟೆಲ್ಲ ರಾದ್ಧಾಂತ ಆದರೂ ಕೂಡ ಶಿಖಂಡಿ ಅವನೇನಾಗಿದ್ದಾನೆ? ಪುರುಷನೇ ಆಗಿದ್ದಾನೆ, ಅವನು ಗಂಡಸೇ ಆಗಿದ್ದಾನೆ ಹೊರತು ಹೆಂಗಸ ಅಲ್ಲ ಅಂತ ಹೇಳ್ತಾನೆ. ನಿನ್ನ ಅಳಿಯ ಗಂಡಸೇ ಆಗಿದ್ದಾನೆ. ಬಾಲವಾಕ್ಯತಃ ತೇ ಬುದ್ಧಿ ಭಿನ್ನ, ನಿನ್ನ ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ. ತೇ ಬುದ್ಧಿ ಭಿನ್ನ, ದಿಗ್ಬುದ್ಧಿ, ನಿನ್ನ ಬುದ್ಧಿಗೆ ಧಿಕ್ಕಾರ ಇರಲಿ ಅಂತ. ಯಾಕೆಂತ ಹೇಳಿದ್ರೆ ನೀನು ಬಾಲವಾಕ್ಯತಃ, ಯಾರೋ ನಾಲ್ಕಾರು ಜನ ಹೇಳಿದ್ರು ಅಂತ ಅವ್ರ ಮಾತನ್ನು ಕೇಳ್ಕೊಂಡು ನೀನು ಬಂದಿದ್ದೀಯಲ್ಲ, ನಿನ್ನ ಬುದ್ಧಿಗೆ ಧಿಕ್ಕಾರ ಇರಲಿ ಅಂತ ಬೈದು ಬಿಡ್ತಾನೆ. ಎಷ್ಟೋ ಅವನಿಗೆ ಎಷ್ಟೋ ಆ ರೀತಿ ಒಂದು ಆತ್ಮವಿಶ್ವಾಸ, ನಂಬಿಕೆ ಎಷ್ಟಿತ್ತು ಅಂತ ನಾವು ತಿಳಿಬಹುದು. ಅಪರೀಕ್ಷಕಸ್ಯ ತೇ ರಾಷ್ಟ್ರ ಪ್ರಥಮಿತ್ತೇವ ಧರ್ಮಕೃತ, ಅಲ್ಲ ನೀನ್ ಎಂತಹ ರಾಜ ಅಂತ ಬೈದು ಬಿಡ್ತಾನೆ ಹಿರಣ್ಯವರ ಮನೆಗೆ. ಇಷ್ಟೆಲ್ಲ ತನ್ನಿಂದ ಅಪರಾಧ ಆಗಿದೆ, ಹಾಗಿದ್ದರೂ ಕೂಡ ಅವನು ಹೇಳ್ತಾನೆ ಅಪರೀಕ್ಷಕಸ್ಯ ತೇ ರಾಷ್ಟ್ರ ಪ್ರಥಮಿತ್ತೇವ ಧರ್ಮಕೃತ, ಅಲ್ಲ ನೀನೊಬ್ಬ ದೊಡ್ಡ ದೇಶದ ರಾಜ, ಯಾರೋ ನಾಲ್ಕಾರು ಜನರ ಮಾತನ್ನ ಕೇಳಿ ನಿನ್ನ ಅಳಿಯನ ಮೇಲೆ ನೀನು ಅವನು ಅಪವಾದ ಹೊರಿಸ್ತಾ ಇದ್ದೀಯಾ, ಈ ರೀತಿ ನಂಬ್ತಾ ಇಲ್ಲಲ್ಲ ನೀನು. ಅಪರೀಕ್ಷಕ, ಯಾವತ್ತು ರಾಜನಾದಂಥವನು ಬರೀ ಮಾತು ಕೇಳಿದ ತಕ್ಷಣ ಅದನ್ನ ಕಾರ್ಯರೂಪಕ್ಕೆ ತರಬಾರದು, ಅದನ್ನು ತಾನು ವಿಚಾರ ಮಾಡಬೇಕು. ನೀನು ಈ ರೀತಿ ವಿಚಾರವನ್ನೇ ಮಾಡ್ದೇನೆ ಸುಮ್ನೆ ಯಾರೋ ಜನ ಮಾತನ್ನೇ ಕೇಳಿ ಈ ರೀತಿ ಬರ್ತಾ ಇದೆಯಲ್ಲ, ತೇ ರಾಷ್ಟ್ರಂ ಗತಮಿತ್ತೇವ, ನಿನ್ನ ರಾಷ್ಟ್ರ ಹೇಗೆ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಡ್ತಾನೆ. ನಿನ್ನಂತಹ ಒಬ್ಬ ವಿಚಾರ ಮಾಡುವಂತಹ ಶಕ್ತಿ ಇಲ್ಲದಂತಹ ವಿಚಾರವಂತಿಕೆ ಇಲ್ಲದೆ ಇರುವಂತ ಇಂತಹ ಒಬ್ಬ ರಾಜ ಇದ್ರೆ ನಿನ್ನ ರಾಜ್ಯದ ಗತಿ ಏನು ತನಗೆ ದುಃಖ ಆಗ್ತಾ ಇದೆ ಅಂತ ಹೇಳ್ತಾನೆ. ಇಷ್ಟೆಲ್ಲಾ ತನ್ನ ದೊಡ್ಡ ರಾಧಾಂತ ಆಗಿದ್ದರೂ ಕೂಡ ತನ್ನ ಸಿದ್ಧಾಂತವನ್ನು ಬಿಡ್ಲಿಲ್ಲ ದ್ರುಪದ ಮಹಾರಾಜ. ತೇ ರಾಷ್ಟ್ರಂ ಕಥಂ, ನಿನ್ನ ರಾಜ್ಯದ ಗತಿ ಏನು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ನರ್ಮಕೃತ್. ನರ್ಮ ಅಂದ್ರೆ ಹಾಸ್ಯ, ಅವನಿಗೆ ಹಾಸ್ಯ ಮಾಡಿ ಕಳಿಸ್ಬಿಟ್ಟ. ಪಾಪ ಹಿರಣ್ಯವರ ಪಾಪ ಹಿರಣ್ಯವರ್ಮರಾಜ ತನ್ನ ಮಗಳ ಜೀವನ ಹಾಳಾಯ್ತಲ್ವಾ ಅಂತ ಇಷ್ಟ ದುಃಖ ಪಟ್ಟುಕೊಂಡು ಆ ಸಿಟ್ಟು ಕ್ರೋಧ ಎಲ್ಲವೂ ಕೂಡ ಸೇರಿಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ರೆ, ಈ ದ್ರುಪದ ರಾಜ ಅವನಿಗೆ ಹಾಸ್ಯ ಮಾಡಿ ನನಗೆ ಬುದ್ಧಿಯೇ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕಳಿಸ್ಬಿಟ್ಟ. ಪಾಪ ಆ ಹಿರಣ್ಯವರ್ಮ ರಾಜನು ಕೂಡ ಓ ಅದೇ ಸರಿ ಇರ್ಬೋದೇನೋ, ನಿಜ ಇರ್ಬೋದೇನೋ ಅಂತ ಅವನು ಕೂಡ ವಾಪಸ್ ಬಂದ್ಬಿಟ್ಟ ಅವನ ಮಾತನ್ನ ನಂಬಿ. ಹೀಗೆ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಮುಂದೆ ಅಥ ಭಾರ್ಯಾ ಸಮೇತಂ ತಂ ಪಿತರಂ ಚಿಂತಯಾಕುಲಂ ದೃಷ್ಟ್ವಾ ಶಿಖಂಡಿನಿ ದುಃಖಾತ್ ಮನ್ನಿಮಿತ್ತಾನ್ನ ನಶ್ಯತು ಇತಿ ಮತ್ವಾ ವನಾಯೈವ ಯಯೌ ಯತ್ರ ಚ ತುಂಬುರುಹು. ಪದಚ್ಛೇದ ಅಥ ಭಾರ್ಯಾ ಸಮೇತಂ ತಂ ಪಿತರಂ ಚಿಂತಯಾಕುಲಂ ದೃಷ್ಟ್ವಾ ಶಿಖಂಡಿನಿ ದುಃಖಾತ್ ಮನ್ನಿಮಿತ್ತಾತ್ ನ ನಶ್ಯತು ಇತಿ ಮತ್ವಾ ವನಾಯ ಏವ ಯಯೌ ಯತ್ರ ಚ ತುಂಬುರುಹು.
ಈ ವಿಚಾರ ಶಿಖಂಡಿನಿಗೆ ಗೊತ್ತಾಯಿತು. ಅತ ಭಾರ್ಯಾ ಸಮೇತಂ ತಂ ಪಿತರಂ ಚಿಂತೆಯಾಕುಲಂ. ಪಿತರ ಅಂದ್ರೆ ತನ್ನ ತಂದೆ ಭಾರ್ಯಾ ಸಮೇತ ತನ್ನ ಹೆಂಡತಿಯೊಟ್ಟಿಗೆ ಅರ್ಥಾತ್ ತಂದೆ ತಾಯಿಗಳು ಇಬ್ಬರೂ ಕೂಡ ತುಂಬಾ ಚಿಂತೆಗೀಡಾಗ್ಬಿಟ್ಟಿದ್ದಾರೆ. ಏನ್ ಗತಿ ಬಂದಪ್ಪ ಇದು, ನಾವು ನೋಡಿ ರುದ್ರದೇವರ ಮಾತನ್ನು ನಂಬಿ ಇಷ್ಟೆಲ್ಲ ಮಾಡಿದ್ದೇವೆ, ನನ್ನಿಂದ ನಮ್ಮ ಮಗಳ ಜೀವನವೂ ಹಾಳಾಯಿತು, ಅಥವಾ ಅದರ ಜೊತೆಗೆ ನಮ್ಮ ಸೊಸೆ ಅರ್ಥಾತ್ ಹಿರಣ್ಯವರ್ಮ ರಾಜನ ಮಗಳ ಜೀವನವೂ ಹಾಳಾಯಿತು ಅಂತ ಅವರು ತುಂಬಾ ಚಿಂತೆಗೊಳಗಾಗ್ಬಿಟ್ಟಿದ್ರು. ದ್ರುಪದ ಏನೋ ಮೇಲ್ಮಾತಿಗೆ ಹೇಳಿ ಕಳಿಸ್ಬಿಟ್ಟ ಹಿರಣ್ಯವರ್ಮ ರಾಜನಿಗೆ, ತಮಾಷೆ ಮಾಡಿ ಕಳಿಸ್ಬಿಟ್ಟ. ಆದ್ರೆ ಅಂತರಂಗದಲ್ಲಿ ಅವನಿಗೆ ಒಂದು ಹೆದರಿಕೆ ಇತ್ತು, ಒಂದು ಮರ್ಯಾದೆ ಪ್ರಶ್ನೆ ಇತ್ತು, ಒಂದು ದ್ರೋಹ ಮಾಡಿದ್ದೇನೆ ಎನ್ನುವಂತಹ ಒಂದು ಪಾಪ ಪ್ರಜ್ಞೆ ಕೂಡ ಕಾಡ್ತಾ ಇತ್ತು. ಹಾಗಾಗಿ ತನ್ನ ತಂದೆ ತಾಯಿಗಳು ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ. ಇವರಿಗೆ ಇಷ್ಟೆಲ್ಲ ದುಃಖ ಬಂದಿರೋದು ಯಾಕೆ? ಮನ್ನಿಮಿತ್ತ ಅಥವಾ ನನ್ನ ನಿಮಿತ್ತವಾಗಿ, ನನ್ನ ವಿಚಾರವಾಗಿ ಇವರಿಗೆ ಇಷ್ಟು ದುಃಖ ಬಂದಿದೆ. ಹಾಗಾಗಿ ನನಶ್ಯತು, ಹಿರಣ್ಯವರ್ಮ ರಾಜ ಇವತ್ತು ಹೋಗಿದ್ದಾನೆ ಏನೋ ವಾಪಸ್, ನಾಳೆ ಅವನು ವಿಚಾರ ಮಾಡ್ತಾನೆ, ಅವಾಗ ನನ್ನ ವಿಚಾರ ನಿಜ ಅಂತ ಗೊತ್ತಾಗುತ್ತೆ. ಅರ್ಥಾತ್ ನಾನು ಹೆಣ್ಣೆ ಗಂಡು ಅಲ್ಲ ಅನ್ನೋ ವಿಚಾರ ಅವನಿಗೆ ಗೊತ್ತಾಗುತ್ತೆ. ಮತ್ತೆ ಪುನಃ ಅವನು ಬಂದು ಏನ್ ಮಾಡ್ತಾನೆ, ಎಲ್ಲರನ್ನು ನಾಶ ಮಾಡ್ತಾನೆ. ಹಾಗಾಗಿ ನನಗೋಸ್ಕರ ಇವ್ರು ಯಾರು ಕೂಡ ನಶ್ಯತು, ಯಾರು ಕೂಡ ನಾಶ ಆಗ್ಬಾರ್ದು, ನನ್ನ ಉದ್ದೇಶಕ್ಕೋಸ್ಕರ, ನನ್ನ ಒಂದು ತಪ್ಪಿಗೋಸ್ಕರ ಯಾರು ಕೂಡ ಸಾಯ್ಬಾರ್ದು, ನಾಶ ಆಗ್ಬಾರ್ದು, ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ ಒಂದು ಒಳ್ಳೆಯ ಭಾವನೆಯಿಂದಾಗಿ ಈ ಯಾವ ಶಿಖಂಡಿನಿ ಏನ್ ಮಾಡಿದಳು, ಇತಿಮತ್ವ ಈ ರೀತಿ ತಿಳಿದುಕೊಂಡು ವನಾಯೇವ ಕಾಡಿಗೆ ಹೋದಳು. ಯಾವ ಕಾಡಿಗೆ ಹೋದಳು? ಯತ್ರಚ ತುಂಬುರುಹು, ಎಲ್ಲಿ ತುಂಬುರು ಎನ್ನುವಂತ ಒಬ್ಬ ಗಂಧರ್ವ ಇದ್ದನು ಅಂತ ಕಾಡಿಗೆ ಹೋದಳು. ಅರ್ಥಾತ್ ಅವಳು ಹೋದಂತ ಕಾಡಿನಲ್ಲಿ ತುಂಬುರು ಎನ್ನುವಂತ ಒಬ್ಬ ಗಂಧರ್ವ ವಾಸವಾಗಿದ್ದ ಅಂತಹ ಕಾಡಿಗೆ ಅವಳು ಹೋದಳು. ಮುಂದೆ ಸ್ಥೂಣಾಕರ್ಣಾಭಿಧೇಯಸ್ತಾಂ ಅಪಶ್ಯದ್ ದೃಢಕರ್ಣತಃ ಸತಸ್ಯಾಹ ಅಖಿಲಂ ಶ್ರುತ್ವಾ ಕೃಪಾಂ ಚಕ್ರೆ ಮಹಾಮನಾಹ. ಪದಚ್ಛೇದ. ಸ್ಥೂಣಾಕರ್ಣಾಭಿಧೇಯ ತಾಂ ಅಪಶ್ಯತ್ ದೃಢಕರ್ಣತಃ ಸಹ ತಸ್ಯಾಹ ಅಖಿಲಂ ಶ್ರುತ್ವ ಕೃಪಾಂ ಚಕ್ರೆ ಮಹಾಮನಃ. ಕಾಡಿಗೆ ಹೋದಳು, ಅಲ್ಲಿ ತುಂಬುರು ವಾಸವಾಗಿದ್ದ. ಅವನಿಗೆ ಇನ್ನೊಂದು ಹೆಸರಿತ್ತು, ಏನಂತ? ಸ್ಥೂಣಾಕರ್ಣ ಅಂತ ಹೆಸರಿತ್ತು. ಯಾಕೆ ಹೆಸರಿತ್ತು ಅಂತ ಹೇಳಿ, ದೃಢಕರ್ಣತಃ ಅವನೊಂದು ಒಳ್ಳೆ ಗಟ್ಟಿ ಕಿವಿಗಳಂತೆ, ತುಂಬಾ ಉದ್ದವಾದಂತಹ ಕಿವಿಗಳು, ತುಂಬಾ ಗಟ್ಟಿಯಾದಂತಹ ಕಿವಿಗಳು. ಹಾಗಾಗಿ ಅವನಿಗೆ ಸ್ಥೂಣಾಕರ್ಣ ಅಂತ ಹೆಸರಿತ್ತು. ದೃಢಕರ್ಣತಃ ದೃಢವಾದಂತಹ ಕಿವಿಗಳಿದ್ದರ ಪರಿಣಾಮವಾಗಿ ಅವನಿಗೆ ಸ್ಥೂಣಾಕರ್ಣ ಅಂತ ಕರಿತಾ ಇದ್ರು. ಆ ಸ್ಥೂಣಾಕರ್ಣ ಅರ್ಥಾತ್ ತುಂಬುರು ಅವನೇನ್ ಮಾಡಿದ, ಮಹಾಮನಃ, ಅವನು ಸ್ವಲ್ಪ ದುಃಖಕ್ಕೆ ಕರಗುವಂತ ಮನಸ್ಸಿರುವಂತ ವ್ಯಕ್ತಿ. ಹಾಗಾಗಿ ಅಂತಹ ದೊಡ್ಡ ಮನಸ್ಸಿರುವಂತಹ ಆ ಸ್ಥೂಣಾಕರ್ಣ ತಸ್ಯಾ ಅಖಿಲಂ ಶ್ರುತ್ವ, ಆ ಶಿಖಂಡಿಯ ಎಲ್ಲ ಕಥೆಯನ್ನು ಕೂಡ ಕೇಳಿದ. ಅವಳಿಗೆ ಏನೇನು ಎಷ್ಟೆಲ್ಲ ಆಯ್ತು ಅಂತ ಎಲ್ಲ ಕೇಳಿದ. ಕೇಳಿ ಅವಳಿಗೆ ಕೃಪಾಂ ಚಕ್ರೆ, ಅವಳಿಗೆ ಮೇಲೆ ಒಳ್ಳೆ ಕೃಪೆಯನ್ನ ಮಾಡಿದ, ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಏನು ಅನುಗ್ರಹ ಅಂತ ಅದನ್ನು ನಾಳೆ ನೋಡೋಣ. ಇಲ್ಲಿ ಆಚಾರ್ಯರು ಕೇವಲ ತುಂಬುರು ಅಂತ ಹೇಳಿ ಸಾಕಾಗ್ಬಿಡ್ತಾ ಇತ್ತು. ಸ್ಥೂಣಾಕರ್ಣಾಭಿಧೇಯಸ್ತ್ವ ದೃಢಕರ್ಣತಃ ಅಂತ ಅವನಿಗೆ ಸ್ಥೂಣಾಕರ್ಣ ಅಂತ ಕರೀತಾರೆ ಅಂತ ಅದನ್ನ ಯಾಕೆ ಹೇಳಿದ್ರು ಅಂತ ನಮಗೆ ಒಂದಿಷ್ಟು ಸಂದೇಹ ಬರುತ್ತೆ. ಅದಕ್ಕೆ ಇದು ಕೂಡ ಆಚಾರ್ಯರು ಕೊಟ್ಟಂತ ಒಂದು ನಿರ್ಣಯ ಅಂತ. ಯಾಕೆಂತಂದ್ರೆ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ವಿಚಾರ ಬರುತ್ತೆ. ಅಲ್ಲಿ ಹೇಳ್ತಾರೆ, ಆ ನಿರ್ಜಗಾಮ ಗೃಹಂ ತ್ಯಕ್ವಾ ಗಹನಂ ನಿರ್ಜನಂ ಮನಂ ಯಕ್ಷೇಣ ಧೀಮತ ರಾಜನ್ ಸ್ಥೂಣಾಕರ್ಣೇನ ಪಾಲಿತಂ. ಸ್ಥೂಣಾಕರ್ಣ ಆಳ್ತಾ ಇದ್ದಂತಹ ಒಂದು ಕಾಡಿಗೆ ಈ ಶಿಖಂಡಿನಿ ಹೋದ್ಲು ಅಂತ ಉದ್ಯೋಗ ಪರ್ವದಲ್ಲಿ ಹೇಳ್ತಾರೆ. ಆದಿ ಪರ್ವದಲ್ಲಿ ಏನ್ ಹೇಳ್ತಾರೆ, ತತ್ರ ಗಂಧರ್ವರಾಜಾನಂ ತುಂಬುರುಂ ಪ್ರಿಯದರ್ಶನಂ ಆರಾಧಯಿತು ಮೀಹಸ್ವ ಸಮ್ಯಕ್ ಪರಿಚರಸ್ವತಂ ಅಂತ ಅಲ್ಲಿ ತುಂಬುರು ಅಂತ ಹೇಳ್ತಾರೆ. ಒಂದೇ ವಿಚಾರವನ್ನ ಉದ್ಯೋಗ ಪರ್ವದಲ್ಲಿ ಸ್ಥೂಣಾಕರ್ಣ ಅಂತ ಹೇಳ್ತಾರೆ. ಆ ಆದಿ ಪರ್ವದಲ್ಲಿ ತುಂಬುರು ಅಂತ ಹೇಳ್ತಾರೆ. ಒಂದು ಕಡೆ ಸ್ಥೂಣಾಕರ್ಣ ಅಂತ, ಇನ್ನೊಂದು ಕಡೆ ತುಂಬುರು ಅಂತ ಹೇಳ್ತಾರೆ. ಯಾವ್ದು ಸರಿ ಇದರಲ್ಲಿ? ತುಂಬುರು ಯಾರು, ಸ್ಥೂಣಾಕರ್ಣ ಯಾರು, ಇಬ್ಬರು ಒಂದೇನ ಬೇರೆ ಅಂತ ನಮಗೆ ಸಂದೇಹ ಬರುತ್ತೆ. ಅದಕ್ಕೆ ಆಚಾರ್ಯ ನಿರ್ಣಯವನ್ನು ಕೊಡ್ತಾ ಇದೆ, ಅವಳು ತುಂಬುರುವನ್ನೇ ಭೇಟಿಯಾಗಿದ್ದು. ಆ ತುಂಬುರುವಿಗೇನೆ ಸ್ಥೂಣಾಕರ್ಣ ಅಂತ ಹೆಸರಿತ್ತು ಅಂತ. ಯಾಕೆ ಅಂತ ಹೇಳಿದ್ರೆ
ಸ್ಥೂಣಾಕರಣ ವಿಧೇಯ ತಾಂ ಅಪಶ್ಯ ದೃಢಕರಣತ, ಅವನ ಕಿವಿಗಳು ತುಂಬಾ ಗಟ್ಟಿಯಾಗಿತ್ತು, ಅದಕ್ಕೋಸ್ಕರ ಅವನಿಗೆ ಸ್ಥೂಣಾಕರಣ ಅಂತ ಹೆಸರಿತ್ತು. ವಾಸ್ತವಿಕವಾಗಿ ಅವನ ಹೆಸರು ತುಂಬುರು ಅಂತ, ಅವನೊಬ್ಬ ಗಂಧರ್ವ, ಅವನಿಗೇನೆ ಸ್ಥೂಣಾಕರಣ ಅಂತ ಹೆಸರಿತ್ತು. ಅವನ ಬಳಿ ಹೋಗಿ ಈ ಶಿಖಂಡಿನಿ ತನ್ನ ಎಲ್ಲಾ ಕಥೆಯನ್ನು ಹೇಳಿದಳು. ಅದರಿಂದ ಅವನಿಗೆ ಕೃಪೆ ಬಂತು. ಕೃಪೆ ಬಂತು. ಮುಂದೆ ಅವನೇನ್ ಮಾಡ್ತಾನೆ ಅಂತ ತಿಳಿಸ್ತಾ ಹೋಗ್ತಾರೆ. ಅದೊಂದು ವಿಚಿತ್ರವಾದಂತಹ ಒಂದು ಕಥಾಭಾಗ. ಆ ಕಥೆಯ ವಿಚಾರವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು. ನಾಳೆ ಪಾಠ ಇರೋ